ನಮಸ್ಕಾರ ಸ್ನೇಹಿತರೆ, ನಮ್ಮ ಜಗತ್ತು ಒಂದು ಅಪಾರ ರಹಸ್ಯಗಳಿಗೆ ಜಾಲವಾಗಿದೆ. ಪ್ರಕೃತಿಯ ತಾಂಡವ ಮತ್ತು ಮಾನವನ ಗೊಂದಲದಿಂದಾಗಿ ಕೆಲವು ಸ್ಥಳಗಳು ಒಂದೇ ವೇಳೆ ಆಕರ್ಷಕ ಮತ್ತು ಭಯಾನಕವಾಗಿ ಪರಿಣಮಿಸುತ್ತದೆ. ಇಂತಹ ಒಂದು ಸ್ಥಳದ ರಹಸ್ಯವನ್ನು ತಿಳಿಯೋಣ. ನರಕದ ಬಾಗಿಲು ಒಂದು ಸದಾ ಬೆಂಕಿಯ ಲಹರಿಯನ್ನು ಹೊತ್ತಿಕೊಂಡಿರೋ ಬಾವಿ. ಇದು ನಿಜಕ್ಕೂ ಭೂಮಿಯ ಮೇಲಿನ ನರಕವೇನು ಅನ್ನಿಸುತ್ತೆ. ಇದು ಎಲ್ಲಿದೆ, ಯಾಕೆ ಸುಡುತ್ತಿದೆ, ಇದರ ಹಿಂದೆ ಇರುವ ಸತ್ಯವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ತಯಾರಾಗಿ. ನರಕದ ಬಾಗಿಲು ಎಂಬ ಹೆಸರನ್ನ ಕೇಳಿದರೆ ಸಾಕು ಮಾನವನಲ್ಲಿ ಒಂದು ಕುತೂಹಲ ಮೂಡುತ್ತದೆ. ಬೆಂಕಿಯ ಪ್ರಾಕೃತಿಕ ಕ್ಷಿತಿಜಕ್ಕೆ ಈ ಸ್ಥಳವು ತನ್ನ ವೈಶಿಷ್ಟ್ಯದ ಮೂಲಕ ಜಗತ್ತನ್ನು ಚಕಿತಗೊಳಿಸಿದೆ. ಏಷ್ಯಾದ ಹೃದಯದಲ್ಲಿರುವ ಈ ಬಾವಿಯ ಹಿಂದಿನ ರಹಸ್ಯವನ್ನು ಅರಿಯಲು ಪ್ರಾರಂಭಿಸೋಣ. ಈ ಸ್ಥಳವು ಮಧ್ಯ ಏಷ್ಯಾದ ತುರ್ಕ್ಮೆನಿಸ್ತಾನದ ಕರ್ಕೋಮ್ ಮರುಭೂಮಿಯಲ್ಲಿದೆ. ಇದು ಏಷ್ಯಾದ ಅತಿದೊಡ್ಡ ಮರುಭೂಮಿಗಳಲ್ಲಿ ಒಂದಾಗಿದೆ. 1971ರಲ್ಲಿ ಸೋವಿಯತ್ ಸಂಯುಕ್ತದ ಭೂವಿಜ್ಞಾನಿಗಳು ಈ ಸ್ಥಳದಲ್ಲಿ ತೈಲವನ್ನು ಹುಡುಕಲು ಆರಂಭಿಸುತ್ತಾರೆ. ಭೂಮಿಯನ್ನು ಕೊರೆಯುವ ಸಂದರ್ಭದಲ್ಲಿ ಒಂದು ದೊಡ್ಡ ಗ್ಯಾಸ್ನ ಗುಹೆಯನ್ನು ಕಂಡುಹಿಡಿಯುತ್ತಾರೆ. ಇದರಿಂದ ನೆಲಕುಸಿತ ಉಂಟಾಗುತ್ತೆ ಮತ್ತು ಒಂದು ದೊಡ್ಡ ಗುಂಡಿ ರಚನೆಯಾಗುತ್ತೆ. ಈ ಘಟನೆ ನಂತರ ಈ ಸ್ಥಳವು ನರಕದ ಬಾಗಿಲು ಎಂಬ ಹೆಸರಿನಿಂದ ಪ್ರಸಿದ್ಧ ಪಡೆಯಿತು. Turkmenistan President Gurbanguly Muhammad extinguishment of the country's gateway to hell, a fire that has been burning for several decades in a huge desert. The Darvaza gas crater has one that feels like it fits. An open pit burning for years. Locals call it the other place like it on Earth. Canadian George. ಈ ಗುಂಡಿ ಯಾಕೆ ರಹಸ್ಯಮಯ ಆಯ್ತು ಅಂದ್ರೆ, ಈ ಗುಂಡಿ ನಿರಂತರವಾಗಿ ಸುಡುತ್ತಿದೆ. ಈ ಬೆಂಕಿ ಕಳೆದ 50 ವರ್ಷಗಳಿಂದ ಆರಿಲ್ಲ. ಇದರಿಂದಾಗಿ ಇದು ಅಸಾಮಾನ್ಯ ಮತ್ತು ರಹಸ್ಯಮಯ ಸ್ಥಳವಾಗಿರುತ್ತದೆ. ಈ ಬೆಂಕಿಯ ಹಿಂದೆ ಇರುವ ಕಾರಣಗಳು ಮತ್ತು ಇದನ್ನು ಆರಿಸಲು ವಿಫಲವಾದ ಪ್ರಯತ್ನಗಳು ಈ ಸ್ಥಳವನ್ನು ಇನ್ನಷ್ಟು ರಹಸ್ಯಮಯವಾಗಿರಿಸುತ್ತದೆ. ಈ ಬೆಂಕಿಯ ಭೂಗತ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಈ ಪ್ರದೇಶದ ಪ್ರಕೃತಿಯು ಅನಿಲ ಸಂಪತ್ತುಗಳಿಂದ ತುಂಬಿಕೊಂಡಿದೆ. ಭೂವಿಜ್ಞಾನಿಗಳು ಈ ನೆಲವನ್ನು ಕೊರೆದಾಗ ಅವರು ಈ ಅಪಾರವಾದ ಅನಿಲದ ಗುಹೆಯನ್ನು ತಲುಪುತ್ತಾರೆ. ನೆಲವನ್ನು ಕೊರೆಯುವ ಒತ್ತಡ ಜಾಸ್ತಿ ಆದಾಗ ನೆಲಕುಸಿತ ಉಂಟಾಗುತ್ತೆ ಮತ್ತು ಗ್ಯಾಸ್ ಹೊರಗಡೆ ಬರುತ್ತೆ. ವಿಜ್ಞಾನಿಗಳು ಈ ಗ್ಯಾಸ್ನ ಬಿಡುಗಡೆಯಿಂದ ಪರಿಸರ ಮತ್ತು ಸ್ಥಳೀಯ ಸಮುದಾಯಗಳಿಗೆ ಅಪಾಯಕಾರಿ ಎಂದು ಭಾವಿಸಿ ಅದನ್ನು ಸುಡಲು ತೀರ್ಮಾನ ಮಾಡ್ತಾರೆ. ಯಾಕೆ ಅಂದ್ರೆ ಈ ಅನಿಲದ ಪ್ರಭಾವ ಕಡಿಮೆ ಆಗಲಿ ಅಂತ. ಅವರು ಯೋಚನೆ ಮಾಡಿದ್ದು ಕೆಲ ವಾರಗಳಲ್ಲಿ ಬೆಂಕಿ ಆರುತ್ತೆ ಎಂದು, ಆದರೆ ಇದು ನಡೆಯಲಿಲ್ಲ. ಇನ್ನು ಇದನ್ನು ವೈಜ್ಞಾನಿಕವಾಗಿ ನೋಡೋದಾದ್ರೆ ಈ ಗುಂಡಿಯಿಂದ ಮಿಥೇನ್ ಗ್ಯಾಸ್ಗಳು ಹೊರಬರುತ್ತಿವೆ ಎಂದು ವಿಜ್ಞಾನಿಗಳು ನಂಬಿದ್ದಾರೆ. ಇದು ಬೆಂಕಿಯನ್ನು ನಿರಂತರವಾಗಿ ಸುಡುವಂತೆ ಮಾಡುತ್ತದೆ. ಈ ಅನಿಲದ ಸಂಗ್ರಹಣೆ ತುಂಬಾ ದೊಡ್ಡದಾಗಿದೆ. ಇದರಿಂದಾಗಿ ಬೆಂಕಿ ಇಷ್ಟು ದಿನಗಳವರೆಗೆ ಸುಡುತ್ತಿದೆ. ಈ ಗುಂಡಿಯ ತಾಪಮಾನ ತುಂಬಾ ಹೆಚ್ಚಿನ ಸ್ಥಿತಿಯಲ್ಲಿದೆ ಮತ್ತು ಇದು ಸ್ಥಳೀಯ ಪರಿಸರದ ಮೇಲೆ ಪ್ರಭಾವ ಬೀರುತ್ತಿದೆ. ಈ ಕುರಿತು ಅಧ್ಯಯನ ಇನ್ನೂ ಪ್ರಗತಿಯಲ್ಲಿದೆ. ಈ ಬೆಂಕಿಯನ್ನು ಆರಿಸಲು ಹಲವಾರು ಪ್ರಯತ್ನಗಳು ನಡೆದಿದೆ, ಆದರೆ ಯಶಸ್ವಿಯಾಗಿಲ್ಲ. ತುರ್ಕ್ಮೆನಿಸ್ತಾನ ಸರ್ಕಾರ ಇದನ್ನು ಪರಿಸರದ ಚಿಂತೆ ಎಂದು ಪರಿಗಣಿಸಿದ್ದು ಇದನ್ನು ಆರಿಸಲು ಪ್ರಯತ್ನಿಸಿದೆ, ಆದರೆ ಇಂದಿಗೂ ಯಾವುದೇ ಗಟ್ಟಿಯಾದ ಫಲಿತಾಂಶ ಸಿಕ್ಕಿಲ್ಲ. ಇಂದಿನ ದಿನದಲ್ಲಿ ನರಕದ ಬಾಗಿಲು ಒಂದು ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ. ಈ ಸ್ಥಳವು ರಾತ್ರಿ ವೇಳೆ ಬೆಂಕಿಯ ಉಜ್ವಲತೆಯೊಂದಿಗೆ ಅತ್ಯಂತ ಆಕರ್ಷಿತವಾಗಿರುತ್ತದೆ. ಇದರಿಂದಾಗಿ ಇನ್ನಷ್ಟು ಜನರನ್ನು ಆಕರ್ಷಿಸುತ್ತಿದೆ. ಈ ಸ್ಥಳವನ್ನು ನರಕದ ಬಾಗಿಲು ಎಂದು ಸ್ಥಳೀಯರು ಕರೆಯುತ್ತಾರೆ. ಇದು ಒಂದು ದೈವಿಕ ಮತ್ತು ಭೀತಿದಾಯಕ ಸ್ಥಳವಾಗಿದೆ ಎಂದು ಅವರು ನಂಬುತ್ತಾರೆ. ನರಕದ ಬಾಗಿಲು ಒಂದು ವಿಶಿಷ್ಟ ಮತ್ತು ರಹಸ್ಯಮಯ ಸ್ಥಳವಾಗಿದೆ. ಇದು ಪ್ರಕೃತಿಯ ಶಕ್ತಿ ಮತ್ತು ಮಾನವೀಯ ಮಿತಿಗಳನ್ನು ತೋರಿಸುತ್ತದೆ. ಇದರ ರಹಸ್ಯ ಮತ್ತು ನಿರಂತರ ಬೆಂಕಿ ನಮ್ಮ ವಿಶ್ವದಲ್ಲಿ ಇನ್ನಷ್ಟು ಅನಾವೃತ ರಹಸ್ಯಗಳಿವೆ ಎಂಬುದನ್ನು ತೋರಿಸುತ್ತದೆ.